ಹಕೂನ ಮಟಾಟ. ಇವತ್ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ಒಂದ್ 10 ಸತಿ ಅಲಾರಾಮ್ ನ ಆಫ್ ಮಾಡ್ತಿದ್ದೆ. ಬಟ್ ಆದ್ರೂ ಕೊನೆಗೆ ಜಿಮ್ಗೆ ಹೋಗ್ಬೇಕು ಅಂತ ಮುಚ್ಕೊಂಡು ಎದ್ದು ಜಿಮ್ಗೆ ಬಂದೆ. ಆಮೇಲೆ ವರ್ಕೌಟ್ಸ್ ಎಲ್ಲ ಮುಗಿಸ್ಕೊಂಡು ಜಿಮ್ ಇಂದ ಮನೆಗ್ ಬಂದು ಫ್ರೆಶ್ ಅಪ್ ಆಗಿ ಸನ್ಸ್ಕ್ರೀನ್ ಅಪ್ಲೈ ಮಾಡ್ಕೊಂಡು ಡಬ್ಬಿಂಗ್ ಹೊರಟೆ. ಅಂತೂ ವಿಜಯನಗರಲ್ಲಿರೋ ಡಬ್ಬಿಂಗ್ ಸ್ಟುಡಿಯೋಗೆ ಬಂದೆ. ನಾನು ಎಂಟ್ರಿ ಕೊಟ್ಟಿದ ತಕ್ಷಣ ಎಲ್ಲರೂ ಏನೋ ವಿಚಿತ್ರವಾದ ಮನುಷ್ಯ ಬರ್ತಾನೆ ಅನ್ನೋ ತರ ಆಶ್ಚರ್ಯ ಪಟ್ರು. ಯಾಕೆ ಅಂತಂದ್ರೆ ಯಾವತ್ತೂ ಇಲ್ಲದಷ್ಟು ಬೇಗ ನಾನು ಇವತ್ತು ಡಬ್ಬಿಂಗ್ ಸ್ಟುಡಿಯೋಗೆ ಬಂದಿದ್ದೆ. ಬಿಕಾಸ್ ಏನು ತಿಂದಿರಲ್ಲ, ಬಾಕ್ಸಿಗೆ ಪ್ಯಾಕ್ ಮಾಡ್ಕೊಂಡ್ ಬಂದಿದ್ದೆ. ಅದಕ್ಕೆ ಸ್ವಲ್ಪ ಬೇಗ ಹೋಗೋಣ ಅಂತ ಡಬ್ಬಿಂಗ್ ಸ್ಟುಡಿಯೋಗೆ ಬೇಗ ಬಂದೆ. ಸೊ ಬಂದ ತಕ್ಷಣ ಫಸ್ಟ್ ನಮ್ ಕೆಲಸ ತಿನ್ನೋದು. ಸೊ ಅದನ್ನ ಶುರು ಮಾಡ್ಕೊಂಡೆ. ಇವತ್ ನನ್ನ ಬಾಕ್ಸ್ಗೆ 3 ಮೊಟ್ಟೆ, ಬನಾನಾ ಡ್ರೈ ಫ್ರೂಟ್ ಸರಿ, ಸ್ವಲ್ಪ ಕ್ಯಾರೆಟ್ ಪಲ್ಯ ಮತ್ತೆ ಸ್ವಲ್ಪ ಮೊಸರನ್ನಕ್ಕೆ ಕಡಲೆಕಾಳು ಮಿಕ್ಸ್ ಮಾಡಿ ತಂದಿದ್ದೆ. ಆಮೇಲೆ ನಾನು ಎಲ್ಲದನ್ನು ಮುಂದೆ ಇಟ್ಕೊಂಡು ಲಬಕ್ 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 ಅಂತ ಹೊಟ್ಟೆ ತುಂಬಾ ತಿನ್ಕೊಂಡು ಡಬ್ಬಿಂಗ್ ಶುರು ಮಾಡ್ಕೊಂಡೆ. ಹಾಗೆ ಡಬ್ಬಿಂಗ್ ಮಾಡ್ತಾ ಮಾಡ್ತಾ ನನಗನ್ನಿಸ್ತು, ನಾವ್ ಆಸೆ ಪಡೋದು ತಪ್ಪಲ್ಲ, ಆದ್ರೆ ಆಸೆ ಪಡೋದನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡದೇ ಇರೋದು ತಪ್ಪು ಅಂತ. ಫೈನಲಿ ಡಬ್ಬಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟೆ. ನನಗೆ ಮನೆಗೆ ಹೋಗ್ತಿರ್ಬೇಕಾದ್ರೆ ಯಾಕೋ ಐಸ್ ಕ್ರೀಮ್ ತಿನ್ಬೇಕು ಅನ್ನಿಸ್ತಿತ್ತು. ಸೊ ಬೇಗನೆ ಬೇಕರಿಗೆ ಹೋಗಿ ಐಸ್ ಕ್ರೀಮ್ ಜೊತೆಗೆ ದಿಲ್ಪಸನ್ ತಿಂದು ಮನೆಗೆ ಬಂದೆ. ಆಗ ನಮ್ಮಮ್ಮ ಬ್ರೈನ್ ನ ಪೆಪ್ಪರ್ ಹಾಕಿ ಸ್ಪೈಸಿಯಾಗಿ ಮಾಡಿದ್ರು. ಅದನ್ನ ತಿನ್ಕೊಂಡು ಸೋಯಾ ಚಂಕ್ಸ್ ಅಲ್ಲಿ ವಡೆ ಮಾಡ್ಕೊಂಡು ಅದನ್ನು ತಿಂದು ಸ್ಕಿನ್ ಕೇರ್ ಮಾಡಿ ಮಲ್ಕೊಂಡೆ. ಮತ್ತೆ ನಾಳೆ ಸಿಗೋಣ. ಬಾಯ್, ಟೇಕ್ ಇಟ್ ಈಸಿ.